ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬಾರ ಇಲ್ಲಿ ಅಣ್ಣ. ಇವಳನ್ನ ನಂಬಕ್ಕಾಗಲ್ಲ. ನಮ್ಮ ಹುಡುಗರಿಗೆ ಹೇಳಿ ಫಾಲೋ ಮಾಡಕ್ ಹೇಳು. ಸರಿ ಅಣ್ಣ. ನಡಿ, ನಮ್ಮ ಮಾಮೂಲಿ ಜಾಗಕ್ಕೆ ಹೋಗಿ ಕೂತ್ಕೊಳ್ಳೋಣ. ಇಲ್ಲ ಅಂದ್ರೆ ಆ ರೌಡಿ ಕೋಪ ಬಂದು ಮಧ್ಯಾಹ್ನ ಊಟ ಕಟ್ ಮಾಡಿಬಿಟ್ರೆ ಕಷ್ಟ. ಅಷ್ಟೊತ್ತಾಗತ್ತೆ ಅಂತೀರಾ? ಅದು ನನಗೇನೆ ಗೊತ್ತು. ನಡಿ. ನೀವ್ಗಳನ್ನ ಸಾಯಿಸಿದ್ರು ಪರವಾಗಿಲ್ಲ, ನಾನು ಅವ್ರನ್ನ ಸಾಯಿಸಲ್ಲ. ಓ, ಅಷ್ಟೊಂದು ಗಾಂಚಲಿ ನಾನು ನಿನ್ಗೆ? ನನ್ನ ಮಗನ ನಿನ್ನ ನಾನ್ ಹೇಳಿರೋ ಕೆಲ್ಸ ನೀನ್ ಮಾಡಲ್ಲ ಅಂದೆ ಅಲ್ವಾ? ನೋಡ್ತಾ ಇರೋ, ಇದೇ ರೀತಿ ನಿಮ್ ಮನೆಯವ್ರನ್ನ ಒಬ್ಬೊಬ್ಬರನ್ನಾಗಿ ಸಾಯಿಸ್ತಾ ಇರ್ತೀನಿ. ನೀನ್ ಆ ಜಡ್ನ ಸಾಯಿಸ್ತೀನಿ ಅಂತ ಒಪ್ಕೋ, ಇಲ್ಲ ಅಂದ್ರೆ ನಾನು ಇವನ್ ಸಾಯಿಸ್ತೀನಿ. ನಮ್ಮ ಅಣ್ಣಂಗೇನು ಮಾಡ್ಬೇಡ, ನಾನು ಜಡ್ಜ್ನ ಕೊಲೆ ಮಾಡ್ತೀನಿ. ಹಾಯ್ ರಾಧಿಕಾ. ಹಾಯ್ ಸರ್. ಹೇಗಿದೆಯಮ್ಮ? ನಾನ್ ಚೆನ್ನಾಗಿದ್ದೀನಿ ಸರ್. ಕಂಗ್ರಾಟ್ಸ್ ರಾಧಿಕಾ. ನೀನ್ ಆಸೆ ಪಟ್ಟಾಗೇನೆ ಕಲ್ಕಿ ಪೊಲೀಸ್ ಕೆಲ್ಸಕ್ಕೆ ಹೋಗಿದ್ದಾನೆ. ಅವನು ಒಳ್ಳೆ ದಾರಿನಲ್ಲಿ ಹೋಗಿ ಪೊಲೀಸ್ ಕೆಲಸ ತಗೋಬೇಕು ಅನ್ನೋ ನಿನ್ನ ಹೋರಾಟಕ್ಕೆ ಗೆಲುವು ಸಿಕ್ಕಿದೆ ರಾಧಿಕಾ. ಅದಕ್ಕೆ ಕಂಗ್ರಾಟ್ಸ್ ಹೇಳಿದೆ. ಅವನು ನಾ ಟ್ರೈನಿಂಗಲ್ಲಿ ನೋಡಿದಾಗ ನಮ್ಮ ಹುಡುಗನೇ ಒಬ್ಬ ಏನೋ ಸಾಧಿಸ್ಬಿಟ್ಟ ಅಂತ ನನಗೆ ತುಂಬ ಖುಷಿ ಆಯಿತು. ಆದರೆ ಅವನು ಯಾಕೋ ನನ್ನ ಜೊತೆ ಮುಖ ಕೊಟ್ಟೆ ಮಾತಾಡಲಿಲ್ಲ. ಅವನು ತುಂಬ ಡಿಸ್ಟರ್ಬ್ ಆಗಿದ್ದೇನೆ ಅಂತ ಅನಿಸ್ತಾ ಇದೆ. ಯಾಕೆ ರಾಧಿಕಾ, ಏನಾದರೂ ಸಮಸ್ಯೆ ಆಯ್ತಾ? ಇವ್ರ ಹತ್ರ ಆ ರೌಡಿಗಳ ವಿಷಯ ಹೇಳೋದು ಬೇಡ. ಗ್ಯಾರಂಟಿ ಅವನ ಕಡೆಯವ್ರನ್ನ ನನ್ನ ಫಾಲೋ ಮಾಡೋದಕ್ಕೆ ಬಿಟ್ಟಿರ್ತಾನೆ. ನಮ್ಮ ಮನೆಯವ್ರನ್ನ ಬೇರೆ ಅವನು ಒತ್ತೆ ಹಾಳಾಗಿಟ್ಕೊಂಡಿದ್ದಾನೆ. ಇವಾಗ ಏನ್ ಮಾಡೋದು? ರಾಧಿಕಾ, ನಿನ್ನೆ ಕೇಳ್ತಾ ಇರೋದು. ಸಾರಿ ಸರ್, ಏನ್ ಹೇಳಿದ್ರಿ? ಏನು ಇಷ್ಟ ಮಾಡ್ತಾ ಇದೀಯ ರಾಧಿಕಾ? ಅದು ಅದು ಹೇಳಮ್ಮ ರಾಧಿಕಾ, ಏನಕ್ಕಿಂತ ಮುಂದೆ ನೋಡ್ತಾ ಇದೀಯಾ? ಹಾಗೇನಿಲ್ಲ ಸರ್. ನೋಡಮ್ಮ, ನನ್ನನ್ನು ನಿಮ್ಮ ಅಣ್ಣ ಅಂತ ತಿಳ್ಕೊಂಡು ಹೇಳ್ಕೊಳಮ್ಮ. ಒಬ್ರ ಹತ್ರ ಮನಸ್ಸು ಬಿಚ್ಚಿ ಮಾತಾಡಿದ್ರೆ ಮನಸ್ಸು ಹಗುರ ಆಗುತ್ತೆ. ಹೇಳು ರಾಧಿಕಾ, ಕಲ್ಕಿ ಎಷ್ಟು ದಿನದಿಂದ ಹೀಗಿದ್ದಾನೆ? ನಿನಗೂ ಅವನಿಗೂ ಏನಾದರೂ ಸಮಸ್ಯೆನಾ? ಅದು ಸರ್,
ಹಲೋ, ಹೇಳೋ. ಅಣ್ಣ ಅವಳು ಹೋಗೋದಾರಲ್ಲಿ ಒಬ್ರು ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ನಿಂತಿದ್ದಾಳೆ. ಹ್ಞೂ ನಮ್ಮ ಬಗ್ಗೆ ಏನಾದರೂ ಅವ್ರ ಹತ್ರ ಹಾಕೊಟ್ಟಿರ್ಬೋದು ಅಂತ ಡೌಟ್ ಬರ್ತಿದ್ದಣ್ಣ. ಇರು, ನಾನು ಅವಳನ್ನ ಫೋನ್ ಮಾಡಿ ಕೇಳ್ತೀನಿ, ನೀನು ಅಲ್ಲೇ ಇರು. ಸರಿ ಅಣ್ಣ. ಅಷ್ಟೇ ತಾನೇ, ಅಕ್ಕ ತಮ್ಮನ ಮಧ್ಯ ಸಮಸ್ಯೆ ಇರೋದು ಸಹಜ. ನೀನೇನು ಯೋಚನೆ ಮಾಡಬೇಡ ರಾಧಿಕಾ. ಮತ್ತೆ ಕಲ್ಕಿ ಸಿಕ್ಕಿದ್ರೆ ನಾನೊಂದ್ಸಲ ಅವನ ಹತ್ರ ಮಾತಾಡ್ತೀನಿ. ಬೇಡ ಸರ್, ನೀವೇನಾದ್ರೂ ಇದ್ರ ಬಗ್ಗೆ ಮಾತಾಡಿದ್ರೆ ನಾನು ಮತ್ತೆ ಅವನ ಬಗ್ಗೆ ತಪ್ಪಾಗಿ ಪ್ರೊಜೆಕ್ಟ್ ಮಾಡ್ತಿದ್ದೀನಿ ಅಂತ ಅವ್ನು ತಪ್ಪು ತಿಳ್ಕೊತಾನೆ. ನೋಡು ರಾಧಿಕಾ, ನನಗೆ ಕಲ್ಕಿ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾನು ಅವನ ರೂಟಲ್ಲೇ ಹೋಗಿ ಅವನಿಗೆ ಬುದ್ಧಿ ಹೇಳ್ತೀನಿ. ಸರ್, ಒಂದು ನಿಮಿಷ ಸರ್. ಓಕೆ, ಮಾತಾಡು. ಹಲೋ, ಹೇಳಿ. ಏಯ್, ಏನೇ ನಿನ್ನನ್ನು ನೀನು ಬುದ್ಧಿವಂತೆ ಅನ್ಕೊಂಡಿದ್ಯಾ? ನಮ್ಮ ಬಗ್ಗೆ ಪೊಲೀಸ್ ಹತ್ರ ಹಾಕ್ಕೊಡ್ತಾ ಇದೀಯಾ? ಅಯ್ಯೋ ಇಲ್ಲ, ನೀವ್ ಅನ್ಕೊಂಡ ಹಾಗೇನೂ ಇಲ್ಲ. ಅವ್ರ ಹತ್ರ ಬಾಯ್ ಬಿಟ್ರೆ ಏನಾಗತ್ತೆ ಅಂತ ಒಂದು ಝಲಕ್ ನೋಡ್ತೀಯಾ? ಏಯ್, ಅವಳನ್ನ ಎತ್ಕೊಂಡು ಹೋಗಿ ರೂಮಲ್ಲಿ ಕೂಡ ಹಾಕೋ. ಇರು, ನಿಮ್ಮಮ್ಮ ಏನೋ ಹೇಳ್ಬೇಕಂತಿದ್ದಾರೆ, ಫೋನ್ ಕೊಡ್ತೀನಿ. ತಗೋ, ಫೋನ್ ಅವ್ರಿಗೆ ಕೊಡು. ರಾಧಿಕಾ, ಈ ಪಾಪಿಗಳು ರಮ್ಯನ್ನು ರೂಮಿಗೆ ಹೇಳ್ಕೊಂಡು ಹೋಗಿದ್ದಾರೆ ಕಣೆ. ತುಂಬಾ ಭಯ ಆಗ್ತಿದೆ ರಾಧಿಕಾ. ಏಯ್, ಫೋನ್ ಇಸ್ಕೊಂಬರ ಇಲ್ಲಿ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ರಾಧಿಕಾ, ರಾಧಿಕಾ. ಕೇಳಿಸ್ಕೊಂಡ? ನೋಡಿ, ನಾನು ಯಾರ ಹತ್ರನೂ ಏನೂ ಹೇಳ್ತಿಲ್ಲ. ಪ್ಲೀಸ್ ಅವ್ರಿಗೇನು ಹಿಂಸೆ ಕೊಡಬೇಡಿ. ಸರಿ ಸರಿ, ನೀನು ಅಳ್ಬೇಡ. ಇನ್ಸ್ಪೆಕ್ಟ್ರಿಗೆ ಡೌಟ್ ಬರುತ್ತೆ. ಅವ್ರ ಜೊತೆ ಕ್ಯಾಶುಯಲ್ ಆಗಿ ಮಾತಾಡು. ನಾನು ಹೇಳಿದ ಕೆಲಸನ ಆದಷ್ಟು ಬೇಗ ಮಾಡಿ ಮುಗಿಸು. ಇಲ್ಲ ಅಂದರೆ ನಿಮ್ಮ ಮನೆಯವ್ರ ಹೆಣ ಕೂಡ ನಿನಗೆ ಸಿಗಲ್ಲ. ರಾಧಿಕಾ, ಯಾರು ಫೋನ್ ಮಾಡಿದ್ದು? ಯಾಕೆ ಅಳ್ತಾ ಇದೆಯಾ? ಹೇಳಿ ರಾಧಿಕಾ, ಏನಾದರೂ ಸಮಸ್ಯೆನಾ? ತುಂಬ ಹೆದರ್ಕೊಂಡಿರೋ ಆಗಿದೆ. ಏನೂ ಇಲ್ಲ ಸರ್.